ಹನುಮಾನ್ ಚಾಲಿಸ ಹಾಕಿದ್ರು ಅನ್ನೋ ಕಾರಣಕ್ಕಾಗಿ ವರ್ತಕರೊಬ್ಬರ ಮೇಲೆ ಬೆಂಗಳೂರಿನ ನಗರ್ತಪೇಟೆಯಲ್ಲಿ ಹಲ್ಲೆ ಮಾಡಿದಂತ ಘಟನೆಗೆ ಸಂಬಂಧಿಸಿದಂತೆ ಇವತ್ತು ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ನಗರ್ತಪೇಟೆ ಉದ್ವಿಗ್ನಗೊಂಡಿದೆ. ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದೆ. ರಸ್ತೆಯಲ್ಲೇ ಕೂತು ಬಿಜೆಪಿ ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯ ಅವರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ರಾಜಾಜಿನಗರದ ಶಾಸಕ ಸುರೇಶ್ ಕುಮಾರ್ ಸೇರಿ ಪ್ರಮುಖರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ದೃಶ್ಯ ನೋಡ್ತಾ ಇದ್ದೀರಿ. ಶೋಭಾ ಕರಂದ್ಲಾಜೆ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇನ್ನು ನಿನ್ನೆನೂ ಕೂಡ ತೇಜಸ್ವಿ ಸೂರ್ಯ ಸ್ಥಳಕ್ಕೆ ಬಂದಿದ್ರು ಮತ್ತು ನಾಳೆ ಮಧ್ಯಾಹ್ನ 12:30 ಅಂದರೆ ನಿನ್ನೆ ಅವರು ಅನೌನ್ಸ್ ಮಾಡಿದ್ರು, ಎಲ್ಲರೂ ಕೂಡ ಹನುಮಾನ್ ಚಾಲಿಸ ಹಾಕಬೇಕು, ಹಲ್ಲೆಗೊಳಗಾದಂಥ ಮುಖೇಶ್ ಅವರ ಅಂಗಡಿ ಮುಂಭಾಗದಿಂದಲೇ ಮೆರವಣಿಗೆಯನ್ನು ಮಾಡಬೇಕು ಅಂತ ಅವರು ಹೇಳಿಕೊಂಡಿದ್ರು. ಇದಾದ ಬೆನ್ನಿಗೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿ ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸ್ಥಳಕ್ಕಾಗಮಿಸಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಅನುಮತಿ ಇಲ್ಲದೆ ಮೆರವಣಿಗೆ ಮಾಡೋದಕ್ಕೆ ಹೊರಟರು ಅಥವಾ ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ತೇಜಸ್ವಿ ಸೂರ್ಯ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ಸದ್ಯ ತೇಜಸ್ವಿ ಸೂರ್ಯ ಅವರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಕಲಾಗಿತ್ತು. ಅಂದ್ರೆ ಸಣ್ಣ ಒಂದು ಸ್ಪೀಕರ್ನಲ್ಲಿ ಆತ ಅಂಗಡಿಯ ಒಳಗೆ ಹನುಮಾನ್ ಚಾಲಿಸ ಹಾಕೊಂಡಿದ್ದ. ನಮ್ಮ ನಮಾಜ್ ಟೈಮು ನಮಗೆ ಡಿಸ್ಟರ್ಬ್ ಆಗತ್ತೆ ಅಂತ ಒಂದಿಷ್ಟು ಜನ ಗುಂಪು ಸೇರಿ ಮುಖೇಶ್ ಅನ್ನುವಂಥ ವರ್ತಕನ ಮೇಲೆ ಹಲ್ಲೆ ಮಾಡಿದರು. ಆ ಸಂದರ್ಭದಲ್ಲಿ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು. ಪೊಲೀಸರಿಗೆ ಕಂಪ್ಲೇಂಟ್ ಕೊಡಲಾಗಿತ್ತು. ಹಲ್ಲೆಗೊಳಗಾದಂಥ ಮುಖೇಶ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಪೊಲೀಸರು FIR ದಾಖಲಿಸಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಬಿಜೆಪಿ ನಾಯಕರು ಸ್ಥಳಕ್ಕಾಗಮಿಸಿದ್ರು, ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸ್ಥಳಕ್ಕಾಗಮಿಸಿದ್ರು. ಹಲ್ಲೆಗೊಳಗಾದಂಥ ವರ್ತಕ ಮೊಬೈಲ್ ಅಂಗಡಿ ಮಾಲೀಕ ಮುಖೇಶ್ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನ ಮಾಡಿದ್ರು ಮತ್ತು ಪ್ರತಿಭಟನೆಯ ಭಾಗವಾಗಿ ನಾಳೆ ನಾವು ಹನುಮಾನ್ ಚಾಲಿಸ ಮಧ್ಯಾಹ್ನದ ಹೊತ್ತಿಗೆ ಹಾಕ್ತೀವಿ, ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೀವಿ ಅಂತ ಬಿಜೆಪಿ ನಾಯಕರು ಹೇಳಿದ್ರು. ಅದರಂತೆ ಇವತ್ತು ಪ್ರತಿಭಟನೆಯಾಗಿದೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿ. ಚಂದ್ರಶೇಖರ್, ದೃಶ್ಯ ನೋಡ್ತಾ ಇದ್ದೀವಿ, ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಮತ್ತು ಘೋಷಣೆ ಕೂಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಸದ್ಯ ಈ ಕೇಸಿಗೆ ಸಂಬಂಧಿಸಿದಂತೆ ಏನಾಗಿದೆ? ತಲೆಮರೆಸಿಕೊಂಡವರು ಅರೆಸ್ಟ್ ಆದ್ರ, ಏನ್ ಕತೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ನಾವು ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತೀವಿ. ಆರೋಪಿಗಳು ಯಾರಿದ್ದಾರೆ ಅಂದರೆ ಹಲ್ಲೆ ಮಾಡಿದವರು, ಮುಖೇಶ್ ಮೇಲೆ ಹಲ್ಲೆ ಮಾಡಿದಂಥ ಆರೋಪಿಗಳ ಮೇಲೆ IPC ಸೆಕ್ಷನ್ 307 ಅಡಿಯಲ್ಲಿ ಕೇಸು ದಾಖಲಾಗಿದೆ. ಅಂದರೆ ಅಟೆಂಪ್ಟ್ ಟು ಮರ್ಡರ್ ಕೇಸು ದಾಖಲಾಗಿದೆ. ಅವರನ್ನು ಅರೆಸ್ಟು ಕೂಡ ಮಾಡಿದ್ರು. ನಿನ್ನೆ ಒಂದು 3 ಜನರನ್ನ ಅರೆಸ್ಟ್ ಮಾಡಿದ್ರು. ಉಳಿದವರು ತಪ್ಪಿಸಿಕೊಂಡಿದ್ರು. ಅವರಿಗೂ ಹುಡುಕುವಂಥ ಕೆಲಸಗಳು ಪೊಲೀಸರು ಮಾಡ್ತಾ ಇದ್ರು. ಈ ಬಗ್ಗೆ ಕಮಿಷನರ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಭಕ್ತಿಗೀತೆಯ ವಿಚಾರದಲ್ಲಿ ಹಲ್ಲೆ ಆಗಿದೆ ಅನ್ನೋದನ್ನು ಅವರು ಕನ್ಫರ್ಮ್ ಮಾಡಿದ್ರು. ಅಂದರೆ ಹನುಮಾನ್ ಚಾಲಿಸ ಹಾಕಿದ್ದಾರೆ ಅನ್ನೋದು ಹಲ್ಲೆ ಮಾಡಿದವರ ಸಿಟ್ಟಿಗೆ ಕಾರಣ ಆಗಿರೋದು. ನಮ್ಮ ನಮಾಜ್ ಟೈಮ್ನಲ್ಲಿ ನೀವು ಅಥವಾ ನೀನು ಈ ಭಕ್ತಿಗೀತೆಯನ್ನು ಹಾಕಿದ್ದು ಸರಿಯಲ್ಲ ಅಂತ ಆಕ್ಷೇಪ ಎತ್ತಿ ಆ ಮುಖೇಶ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಮುಖೇಶ್ ಅಂಗಡಿಯ ಒಳಗೆ ಹಾಕಿದ್ದಿದ್ದು ಒಂದು ಸಣ್ಣ ಸ್ಪೀಕರ್ನಲ್ಲಿ ಭಕ್ತಿಗೀತೆ ಅಥವಾ ಹನುಮಾನ್ ಚಾಲಿಸವನ್ನು ಹಾಕಿದ್ದಿದ್ದು. ಅದನ್ನು ಕೇಳಿ ಸಿಟ್ಟಿಗೆದ್ದು ಮುಖೇಶ್ ಮೇಲೆ ಹಲ್ಲೆ ಮಾಡುವಂಥ ಕೆಲಸಗಳಾಗಿತ್ತು. ರಸ್ತೆಗೆ ಹಾಕಿ ಹೊಡೆದಿದ್ರು. ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಬಿಜೆಪಿಯ ನಾಯಕರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.